ಓಂ ಶಾಂತಿ. ಮುರುಳಿಯ ದಿನಾಂಕ 31/8. ಬಾಬೋರ ಮಹಾವಾಕ್ಯಗಳು. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮಧುರ ಮಕ್ಕಳೇ, ನೆನಪಿನ ಜೊತೆ ಜೊತೆಗೆ ವಿದ್ಯೆಯ ಮೇಲೆ ಪೂರ್ಣ ಗಮನ ಕೊಡಬೇಕಾಗಿದೆ. ನೆನಪಿನಿಂದ ಪಾವನರಾಗುತ್ತೀರಿ ಮತ್ತು ವಿದ್ಯೆಯಿಂದ ವಿಶ್ವದ ಮಾಲೀಕರಾಗುತ್ತೀರಿ. ಪ್ರಶ್ನೆ: ಸ್ಕಾಲರ್ಶಿಪ್ ತೆಗೆದುಕೊಳ್ಳಲು ಯಾವ ಪುರುಷಾರ್ಥವು ಅವಶ್ಯವಾಗಿ ಬೇಕು? ಸ್ಕಾಲರ್ಶಿಪ್ ತೆಗೆದುಕೊಳ್ಳಬೇಕೆಂದರೆ ಎಲ್ಲದರಿಂದ ಮಮತ್ವವನ್ನ ತೆಗೆಯಿರಿ. ಹಣ, ಮನೆ, ಮಕ್ಕಳು ಏನೂ ನೆನಪಿಗೆ ಬರಬಾರದು. ಶಿವ ತಂದೆಯ ನೆನಪು ಇರಲಿ. ಪೂರ್ಣ ಸ್ವಾಹ ಆಗಲೇ ಶ್ರೇಷ್ಠ ಪದವಿಯು ಪ್ರಾಪ್ತಿಯಾಗುವುದು. ಬುದ್ಧಿಯಲ್ಲಿ ಈ ನಶೆ ಇರಲಿ. ನಾವು ಎಷ್ಟು ದೊಡ್ಡ ಪರೀಕ್ಷೆಯನ್ನು ತೇರ್ಗಡೆ ಮಾಡುತ್ತೇವೆ, ನಮ್ಮದು ಎಷ್ಟು ದೊಡ್ಡ ವಿದ್ಯೆಯಾಗಿದೆ. ಮತ್ತು ಓದಿಸುವವರು ಸ್ವಯಂ ದುಃಖಹರ್ತ ಸುಖಕರ್ತ ತಂದೆಯಾಗಿದ್ದಾರೆ. ಆ ಪ್ರಿಯಾತಿಪ್ರಿಯ ತಂದೆಯೇ ನಮಗೆ ಓದಿಸುತ್ತಿದ್ದಾರೆ. ಓಂ ಶಾಂತಿ. ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳಿಗೆ ತಿಳಿಸ್ತಾರೆ, ಓದಿಸ್ತಾರೆ. ಅಂದಮೇಲೆ ಮಕ್ಕಳಿಗೆ ಎಷ್ಟು ನಶೆ ಇರಬೇಕು? ಆತ್ಮವೇ ಓದುತ್ತದೆಯಲ್ವೇ? ಆತ್ಮವು ಸಂಸ್ಕಾರವನ್ನ ತೆಗೆದುಕೊಂಡು ಹೋಗತ್ತೆ. ಶರೀರವಂತೂ ಬೂದಿಯಾಗಿ ಬಿಡತ್ತೆ. ಅಂದಾಗ ತಂದೆ ಮಕ್ಕಳಿಗೆ ಓದಿಸ್ತಾರೆ. ಆತ್ಮರು ತಿಳಿಕೊಳ್ತಾ ಇದ್ದೇವೆ, ನಾವು ಓದ್ತೇವೆ, ಯೋಗವನ್ನ ಕಲಿತೇವೆ. ತಂದೆ ಹೇಳಿದ್ದಾರೆ, ಮಕ್ಕಳೇ ನೆನಪಿನಲ್ಲಿರಿ, ಆಗಲೇ ನಿಮ್ಮ ಪಾಪಗಳು ಸಮಾಪ್ತಿಯಾಗತ್ತೆ. ಪತಿತ ಪಾವನ ತಂದೆಯೊಬ್ಬರೇ ಆಗಿದ್ದಾರೆ. ಬ್ರಹ್ಮ ವಿಷ್ಣು ಶಂಕರನಿಗೆ ಪತಿತ ಪಾವನ ಎಂದು ಹೇಳೋದಿಲ್ಲ. ಲಕ್ಷ್ಮೀನಾರಾಯಣರಿಗೆ ಹೇಳುವರೇ? ಇಲ್ಲ. ಪತಿತ ಪಾವನನು ಒಬ್ಬರೇ ಆಗಿದ್ದಾರೆ. ಇಡೀ ಪ್ರಪಂಚವನ್ನ ಪಾವನವನ್ನಾಗಿ ಮಾಡುವವರು ಒಬ್ಬರೇ. ಅವರು ನಿಮ್ಮ ತಂದೆಯಾಗಿದ್ದಾರೆ. ಎಷ್ಟು ಪ್ರಿಯವಾದ ಬೇಹದ್ದಿನ ತಂದೆಯಾಗಿದ್ದಾರೆ ಎಂಬುದು ಮಕ್ಕಳಿಗೆ ಗೊತ್ತಿದೆ. ಅವರನ್ನೇ ಭಕ್ತಿಯಲ್ಲಿ ಬಾಬಾ ಬನ್ನಿ, ನಮ್ಮ ದುಃಖ ದೂರ ಮಾಡಿ ಸುಖ ಕೊಡಿ ಎಂದು ಭಕ್ತಿ ಮಾರ್ಗದಲ್ಲಿ ನೆನಪು ಮಾಡ್ತಾ ಬಂದ್ರಿ. ಸೃಷ್ಟಿಯೂ ಅದೇ ಆಗಿದೆ. ಈ ಚಕ್ರದಲ್ಲಿ ಎಲ್ಲರೂ ಬರಲೇಬೇಕಾಗಿದೆ. 84 ಜನ್ಮಗಳ ಚಕ್ರವನ್ನ ತಂದೆ ತಿಳಿಸ್ತಾರೆ. ಆತ್ಮವೇ ಸಂಸ್ಕಾರವನ್ನ ತೆಗೆದುಕೊಂಡು ಹೋಗತ್ತೆ. ಆತ್ಮಕ್ಕೆ ಗೊತ್ತಿದೆ, ಈ ಮೃತ್ಯು ಲೋಕದಿಂದ ಅಮರಲೋಕಕ್ಕೆ ಅಥವಾ ನರಕದಿಂದ ಸ್ವರ್ಗದಲ್ಲಿ ಹೋಗೋದಕ್ಕಾಗಿ ನಾವು ಓದ್ತೇವೆ. ತಂದೆ ಬರೋದೇ ನೀವು ಮಕ್ಕಳನ್ನ ಪುನಃ ವಿಶ್ವದ ಮಾಲೀಕರನ್ನಾಗಿ ಮಾಡೋದಿಕ್ಕಾಗಿ. ನೀವು ಎಷ್ಟು ದೊಡ್ಡ ಪರೀಕ್ಷೆಯನ್ನ ತೇರ್ಗಡೆ ಮಾಡ್ತಾ ಇದ್ದೀರಿ. ಅತಿ ದೊಡ್ಡ ತಂದೆ ಓದಿಸ್ತಾರೆ. ಬಾಬಾ ತಿಳಿಸ್ತಾರೆ, ಯಾವ ಸಮಯದಲ್ಲಿ ತಂದೆ ಕುಳಿತು ಓದಿಸುವರು ಆಗ ನಶೆ ಏರುತ್ತೆ. ತಂದೆ ಬಹಳ ಜೋರಾಗಿ ನಶೆ ಏರಿಸುತ್ತಾರೆ. ತಂದೆ ಬರುವುದೇ ಅಮರಲೋಕಕ್ಕಾಗಿ ಯೋಗ್ಯರನ್ನಾಗಿ ಮಾಡಲು. ಇಲ್ಲಂತೂ ಯಾರೂ ಯೋಗ್ಯರಿಲ್ಲ. ನೀವು ತಿಳ್ಕೊಳ್ತೀರಿ, ಮೊದಲು ನಾವು ಯೋಗ್ಯ ದೇವತೆಗಳ ಮುಂದೆ ಹೋಗಿ ತಲೆಬಾಗ್ತಾ ಇದ್ವಿ. ಈಗ ತಂದೆ ನಮ್ಮನ್ನೇ ಇಡೀ ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾರೆ. ಅಂದಮೇಲೆ ಆ ನಶೆ ಏರಿರಬೇಕು. ಇಲ್ಲಿ ನಶೆ ಏರಿ ಹೊರಗಡೆ ಹೋಗ್ತಿದ್ದಂತೆ ಅದು ಇಳಿದು ಬಿಡುವುದಿಲ್ಲ. ಬಾಬಾ, ನಾವು ನಿಮ್ಮನ್ನ ಮರೆತು ಹೋಗ್ತೇವೆ. ತಾವು ಪತಿತ ಪ್ರಪಂಚದಲ್ಲಿ ಪತಿತ ಶರೀರದಲ್ಲಿ ಬಂದು ನಮಗೆ ಓದಿಸ್ತೀರಿ, ವಿಶ್ವದ ಮಾಲೀಕರನ್ನಾಗಿ ಮಾಡ್ತೀರಿ ಅಂತ ಹೇಳಿ ಮಕ್ಕಳು ಹೇಳ್ತಾರೆ. ನೀವು ಮಕ್ಕಳು ವಿಶ್ವದ ರಾಜ್ಯ ಭಾಗ್ಯದ ಬಹಳ ದೊಡ್ಡ ಲಾಟರಿಯನ್ನ ಪಡಿತೀರಿ. ಆದರೆ ನೀವು ಗುಪ್ತವಾಗಿದ್ದೀರಿ. ಇಂತಹ ಶ್ರೇಷ್ಠ ವಿದ್ಯೆಯ ಮೇಲೆ ಚೆನ್ನಾಗಿ ಗಮನ ಕೊಡಬೇಕಾಗಿದೆ. ಕೇವಲ ನೆನಪಿನ ಯಾತ್ರೆಯಿಂದ ಕೆಲಸ ನಡೆಯೋದಿಲ್ಲ. ವಿದ್ಯೆಯು ಅತಿ ಅವಶ್ಯಕವಾಗಿದೆ. 84 ಜನ್ಮಗಳ ಚಕ್ರವನ್ನ ಹೇಗೆ ಸುತ್ತುತ್ತೇವೆ ಎಂಬುದು ಬುದ್ಧಿಯಲ್ಲಿ ಬರಬೇಕು. ಬಾಬಾ ತಿಳಿಸ್ತಾರೆ, ನೀವು ತಿಳ್ಕೊಂಡಿದ್ದೀರಿ, ತಂದೆ ಬಹಳ ಜೋರಾಗಿ ನಶೆ ಏರಿಸ್ತಾರೆ. ನಿಮ್ಮಂತಹ ದೊಡ್ಡ ವ್ಯಕ್ತಿಗಳು ಯಾರೂ ಆಗಲು ಸಾಧ್ಯ. ನೀವು ಮನುಷ್ಯರಿಂದ ದೇವತೆಗಳಾಗ್ಬಿಡ್ತೀರಿ. ನಿಮ್ಮ ವಿನಃ ಯಾರಾದರೂ ವಿಶ್ವದ ಮಾಲೀಕರಾಗಿದ್ದಾರೆಯೇ? ಕ್ರಿಶ್ಚಿಯನ್ನರು ವಿಶ್ವದ ಮಾಲೀಕರಾಗಬೇಕೆಂದು ಪರಿಶ್ರಮ ಪಟ್ಟರು. ಆದರೆ ನಿಮ್ಮ ವಿನಃ ಮತ್ಯಾರೂ ವಿಶ್ವದ ಮಾಲೀಕರಾಗೋದು ಕಾಯ್ದೆ ಇಲ್ಲ. ಈ ರೀತಿ ಮಾಡುವುದಕ್ಕಾಗಿ ತಂದೆ ಬೇಕು, ಮತ್ಯಾರಿಗೂ ಶಕ್ತಿ ಇಲ್ಲ. ಅಂದಮೇಲೆ ನೀವು ಮಕ್ಕಳಿಗೆ
ಬುದ್ಧಿಯು ಬಹಳ ಚೆನ್ನಾಗಿರಬೇಕು. ತಂದೆ ಜ್ಞಾನಾಮೃತದ ಡೋಸ್ ಕೊಡ್ತಾ ಇರ್ತಾರೆ. ನಾವು ತಂದೆಯನ್ನ ಬಹಳ ನೆನಪು ಮಾಡ್ತೇವೆ ಎಂದು ಕೇವಲ ಇದರಲ್ಲಿಯೇ ನಿಂತು ಬಿಡಬಾರದು. ನೆನಪಿನಿಂದಲೇ ಪಾವನರಾಗ್ತೀವಿ, ಆದರೆ ಪದವಿಯನ್ನು ಪಡಿಬೇಕಾಗಿದೆ. ಪೆಟ್ಟು ತಿಂದಾದರೂ ಎಲ್ಲರೂ ಪಾವನರಾಗಬೇಕಾಗಿದೆ. ಆದರೆ ತಂದೆ ಬಂದಿರೋದು ವಿಶ್ವದ ಮಾಲೀಕರನ್ನಾಗಿ ಮಾಡಲು. ಎಲ್ಲರೂ ಶಾಂತಿಧಾಮಕ್ಕೆ ಹೋಗ್ತಾರೆ, ಹೋಗಿ ಅಲ್ಲಿ ಕುಳಿತುಕೊಂಡ್ಬಿಡ್ತಾರಾ? ಅಂಥವರೇನೂ ಪ್ರಯೋಜನಕ್ಕಿಲ್ಲ. ಯಾರು ಮತ್ತೆ ಬಂದು ಸ್ವರ್ಗದಲ್ಲಿ ಬಂದು ರಾಜ್ಯಭಾರ ಮಾಡ್ತಾರೆ ಅವರೇ ಪ್ರಯೋಜನಕ್ಕೆ ಬರ್ತಾರೆ. ನೀವಿಲ್ಲಿ ಬಂದಿರೋದೇ ಸ್ವರ್ಗದ ರಾಜ್ಯ ಭಾಗ್ಯವನ್ನ ತೆಗೆದುಕೊಳ್ಳೋದಿಕ್ಕೆ. ನಿಮಗೆ ರಾಜ್ಯ ಭಾಗ್ಯ ಇತ್ತು, ನಂತರ ಮಾಯೆ ಕಸ್ಕೊಂತು. ಈಗ ಪುನಃ ಮಾಯಾ ರಾವಣನ ಮೇಲೆ ಜಯಗಳಿಸಬೇಕಾಗಿದೆ. ನೀವೇ ವಿಶ್ವದ ಮಾಲೀಕರಾಗಬೇಕಾಗಿದೆ. ಈಗ ನಿಮಗೆ ರಾವಣನ ಮೇಲೆ ವಿಜಯವನ್ನ ಪ್ರಾಪ್ತಿ ಮಾಡಿಸ್ತೇನೆ, ಏಕೆಂದ್ರೆ ನೀವು ರಾವಣ ರಾಜ್ಯದಲ್ಲಿ ವಿಕಾರಿಯಾಗ್ಬಿಟ್ಟಿದ್ದೀರಿ. ಆದ್ರಿಂದ ಮನುಷ್ಯನನ್ನ ಕೋತಿಗೆ ಹೋಲಿಸಲಾಗಿದೆ. ಕೋತಿಯಲ್ಲಿ ಹೆಚ್ಚು ವಿಕಾರಗಳಿರತ್ತೆ. ದೇವತೆಗಳು ಸಂಪೂರ್ಣ ನಿರ್ವಿಕಾರಿಗಳಾಗಿದ್ರು. ಈ ದೇವತೆಗಳೇ 84 ಜನ್ಮಗಳ ನಂತರ ಪತಿತರಾಗಿದ್ದಾರೆ. ತಂದೆ ತಿಳಿಸ್ತಾರೆ, ನಿಮ್ಮ ಕೈಯಲ್ಲಿ ಯಾವ ಹಣ, ಮನೆ, ಮಕ್ಕಳು, ಶರೀರ ಇತ್ಯಾದಿಗಳಿದೆಯೋ ಎಲ್ಲದರಿಂದ ಮಮತ್ವವನ್ನ ತೆಗೆಯಬೇಕಾಗಿದೆ. ಸಾಹುಕಾರರಂತೂ ಹಣದ ಹಿಂದೆ ಸಾಯ್ತಾರೆ. ಮುಷ್ಟಿಯಲ್ಲಿ ಹಣ ಇದೆ, ಇದನ್ನ ಬಿಡಲಾಗೋದಿಲ್ಲ. ರಾವಣನ ಜೈಲಿನಲ್ಲಿಯೇ ಬಿದ್ದಿರ್ತಾರೆ. ಕೋಟಿಯಲ್ಲಿ ಕೆಲವರು ಮಾತ್ರವೇ ಎಲ್ಲ ಪದಾರ್ಥಗಳಿಂದ ಮಮತ್ವವನ್ನ ತೆಗೆದು ಮಂಗನಿಂದ ದೇವತೆಯಾಗ್ತಾರೆ. ಯಾರೆಲ್ಲ ಸಾಹುಕಾರರು ದೊಡ್ಡ ದೊಡ್ಡ ಲಕ್ಷಾಧೀಶ್ವರರಿದ್ದಾರೆ ಅವರಿಗೆ ಮುಷ್ಟಿಯಲ್ಲಿ ಹಿಡಿದುಕೊಂಡಿರುವ ಹಣದಲ್ಲಿಯೇ ಪ್ರಾಣ ಇದೆ. ಇಡೀ ದಿನ ಮಹಲ್, ಮಹಡಿ, ಮಕ್ಕಳು ಇತ್ಯಾದಿಗಳೇ ನೆನಪಿಗೆ ಬರ್ತಾ ಇರತ್ತೆ. ಅದರ ನೆನಪಿನಲ್ಲಿಯೇ ಶರೀರ ಬಿಡ್ತಾರೆ. ತಂದೆ ಹೇಳ್ತಾರೆ, ಮಕ್ಕಳೇ, ಅಂತಿಮದಲ್ಲಿ ಯಾವುದೇ ಪದಾರ್ಥಗಳು ನೆನಪಿಗೆ ಬರಬಾರದು, ಕೇವಲ ನನ್ನೊಬ್ಬನನ್ನೇ ನೆನಪು ಮಾಡ್ರಿ. ಆಗ ಜನ್ಮ ಜನ್ಮಾಂತರದ ಪಾಪ ನಾಶ ಆಗತ್ತೆ. ಸಾಹುಕಾರರ ಹಣ ಎಲ್ಲವೂ ಮಣಪಾಲಾಗಿದೆ, ಏಕೆಂದ್ರೆ ಪಾಪದ ಹಣ ಅಲ್ವೇ. ಇದು ಕೆಲಸಕ್ಕೆ ಬರುವುದಿಲ್ಲ. ತಂದೆ ಹೇಳ್ತಾರೆ, ಮಕ್ಕಳೇ, ನಾನು ಬಡವರ ಬಂದು ಬಡವರನ್ನ ಸಾಹುಕಾರರನ್ನಾಗಿ, ಸಾಹುಕಾರರನ್ನ ಬಡವರನ್ನಾಗಿ ಮಾಡ್ತೇನೆ. ಈ ಪ್ರಪಂಚವನ್ನ ಬದಲಾಯಿಸಬೇಕಲ್ವೇ? ನಮಗೆ ಇಷ್ಟು ಹಣ ಇದೆ, ಇಷ್ಟು ವಾಹನಗಳಿದೆ, ವಿಮಾನಗಳಿದೆ, ಮಹಲ್ಗಳಿದೆ ಎಂದು ಎಷ್ಟು ಹಣದ ನಶೆ ಇರತ್ತೆ. ಅಂತಹವರು ನಾವು ತಂದೆಯನ್ನ ನೆನಪು ಮಾಡಬೇಕೆಂತೂ ಎಷ್ಟೇ ತಲೆ ಕೆಡಿಸ್ಕೊಂಡ್ರೂ ನೆನಪು ನಿಲ್ಲೋದಿಲ್ಲ. ಕೋಟಿಯಲ್ಲಿ ಕೆಲವರೇ ಬರ್ತಾರೆ, ಎಲ್ಲರೂ ಬರೋದು ನಿಯಮ ಇಲ್ಲ. ಉಳಿದವರಂತೂ ಹಣವನ್ನೇ ನೆನಪು ಮಾಡ್ತಾ ಇರ್ತಾರೆ. ಆದ್ರಿಂದ ತಂದೆ ಹೇಳ್ತಾರೆ, ದೇಹ ಸಹಿತವಾಗಿ ಏನೆಲ್ಲವನ್ನ ನೋಡ್ತಾ ಇದ್ದೀರೋ ಅದೆಲ್ಲವನ್ನ ಮರೆತು ಬಿಡಿ. ಇದರಲ್ಲಿಯೇ ಸಿಲುಕಿಕೊಂಡ್ರೆ ಶ್ರೇಷ್ಠ ಪದವಿಯನ್ನ ಪಡೆಯೋದಿಕ್ಕೆ ಸಾಧ್ಯ ಇಲ್ಲ. ತಂದೆ ಪುರುಷಾರ್ಥವನ್ನಂತೂ ಮಾಡಿಸ್ತಾರೆ. ನೀವಿಲ್ಲಿ ನರನಿಂದ ನಾರಾಯಣ ಆಗಲು ಬಂದಿದ್ದೀರಿ ಅಂದಮೇಲೆ ಇದರಲ್ಲಿ ಯೋಗವೂ ಬೇಕಾಗಿದೆ. ಶಿವ ತಂದೆ ವಿನಃ ಯಾವುದೇ ವಸ್ತು, ಹಣ, ಮಕ್ಕಳು ಇತ್ಯಾದಿ ಏನೂ ನೆನಪಿಗೆ ಬರಬಾರದು. ಆಗಲೇ ನೀವು ಶ್ರೇಷ್ಠ ಸ್ಕಾಲರ್ಶಿಪ್ ಅನ್ನ ತೆಗೆದುಕೊಳ್ತೀರಿ, ಶ್ರೇಷ್ಠ ಬಹುಮಾನವನ್ನ ಪಡಿತೀರಿ. ಅವರು ವಿಶ್ವದಲ್ಲಿ ಶಾಂತಿಯ ಸಲಹೆ ನೀಡ್ತಾರೆ ಅಂದ್ರೆ ಕೆಲವೊಂದು ಮೆಡಲ್ ಸಿಕ್ಬಿಡತ್ತೆ, ಅದರಲ್ಲಿಯೇ ಖುಷಿ ಪಡ್ತಾರೆ. ಈಗ ನಿಮಗೆ ಯಾವ ಬಹುಮಾನ ಸಿಗತ್ತೆ? ನೀವು ವಿಶ್ವದ ಮಾಲೀಕರಾಗ್ತೀರಿ. ನಾವು 5-6 ಗಂಟೆಗಳ ಕಾಲ ನೆನಪಿನಲ್ಲಿ ಇರ್ತೇವೆ ಅಂದಮೇಲೆ ಲಕ್ಷ್ಮೀನಾರಾಯಣರಾಗ್ಬಿಡ್ತೇವೆ ಎಂದಲ್ಲ. ಶ್ರಮ ಪಡಬೇಕಾಗಿದೆ. ಒಬ್ಬ ಶಿವ ತಂದೆಯ ನೆನಪೇ ಇರಲಿ, ಮತ್ತೇನೂ ಅಂತಿಮದಲ್ಲಿ ನೆನಪಿಗೆ ಬರಬಾರದು. ನೀವು ಬಹಳ ದೊಡ್ಡ ದೇವತೆಗಳಾಗ್ತಾ ಇದ್ದೀರಿ. ತಂದೆ ತಿಳಿಸ್ತಾರೆ, ನೀವೇ ಪೂಜ್ಯರಾಗಿದ್ರಿ. ನಂತರ ಮಾಯೆಯು ನಿಮ್ಮನ್ನ ಪೂಜಾರಿ ಪತಿತರನ್ನಾಗಿ ಮಾಡಿಬಿಟ್ಟಿದೆ. ನೀವು ಬ್ರಹ್ಮನನ್ನು ದೇವತೆಯನ್ನೆಂತೀರೋ ಅಥವಾ ಭಗವಂತನನ್ನು ಅಂತೀರೋ ಎಂದು ಮನುಷ್ಯರು ಕೇಳ್ತಾರೆ. ಆಗ ಹೇಳಿ, ಬ್ರಹ್ಮನೇ ಭಗವಂತನೆಂದು ನಾವು ಹೇಳೋದಿಲ್ಲ. ನೀವು ಬಂದು ತಿಳಿದುಕೊಳ್ಳಿ, ನಿಮ್ಮ ಬಳಿ ಒಳ್ಳೊಳ್ಳೆಯ ಚಿತ್ರಗಳಿವೆ. ತ್ರಿಮೂರ್ತಿ ಚಿತ್ರ, ಸೃಷ್ಟಿಚಕ್ರ, ಕಲ್ಪವೃಕ್ಷ ಚಿತ್ರ ಎಲ್ಲದಕ್ಕಿಂತ ನಂಬರ್ 1 ಆಗಿದೆ. ಆರಂಭದ ಚಿತ್ರಗಳು ಇವೆರಡೇ ಆಗಿದೆ. ಇವೇ ನಿಮಗೆ ಬಹಳ ಕೆಲಸಕ್ಕೆ ಬರುತ್ತೆ. ಲಕ್ಷ್ಮೀನಾರಾಯಣರ ಚಿತ್ರವನ್ನ ನೀವು ವಿದೇಶಕ್ಕೆ ತೆಗೆದುಕೊಂಡು ಹೋಗಿ, ಅದರಿಂದ ಅವರಿಗೆ ಏನೂ ಅರ್ಥ ಆಗೋದಿಲ್ಲ. ಎಲ್ಲದಕ್ಕಿಂತ ಮುಖ್ಯವಾದದ್ದು ತ್ರಿಮೂರ್ತಿ, ಸೃಷ್ಟಿಚಕ್ರ, ಕಲ್ಪವೃಕ್ಷದ ಚಿತ್ರವಾಗಿದೆ. ಇದರಲ್ಲಿ ತೋರಿಸಲಾಗಿದೆ ಯಾರ್ಯಾರು ಯಾವಾಗ ಬರ್ತಾರೆ,
ಆದಿ ಸನಾತನ ದೇವಿ ದೇವತಾ ಧರ್ಮವು ಯಾವಾಗ ಸಮಾಪ್ತಿಯಾಗತ್ತೆ, ನಂತರ ಒಂದು ಧರ್ಮದ ಸ್ಥಾಪನೆಯನ್ನ ಯಾರು ಮಾಡ್ತಾರೆ? ಮತ್ತೆಲ್ಲಾ ಧರ್ಮಗಳು ಸಮಾಪ್ತಿಯಾಗತ್ತೆ. ಎಲ್ಲರಿಗಿಂತ ಮೇಲೆ ಶಿವ ತಂದೆ ಇದ್ದಾರೆ. ನಂತರ ಬ್ರಹ್ಮ ಸೋ ವಿಷ್ಣು, ವಿಷ್ಣು ಸೋ ಬ್ರಹ್ಮ. ಇದು ತಿಳುವಳಿಕೆಯಾಗಿದೆ. ಇದಕ್ಕಾಗಿಯೇ ಚಿತ್ರಗಳನ್ನ ಮಾಡಲಾಗಿದೆ. ಬಾಕಿ ಸೂಕ್ಷ್ಮವತನವು ಕೇವಲ ಸಾಕ್ಷಾತ್ಕಾರಕ್ಕಾಗಿ ಮಾತ್ರ ಇದೆ. ತಂದೆ ರಚಯಿತ ಆಗಿದ್ದಾರೆ. ಮೊದಲು ಸೂಕ್ಷ್ಮವತನ, ನಂತರ ಸ್ಥೂಲವತನದ ರಚಯಿತನಾಗಿದ್ದಾರೆ. ಬ್ರಹ್ಮನು ದೇವತೆ ಅಲ್ಲ, ವಿಷ್ಣು ದೇವತೆ ಆಗಿದ್ದಾರೆ. ನಿಮಗೆ ತಿಳಿಸುವುದಕ್ಕಾಗಿ ಮಾತ್ರ ಸಾಕ್ಷಾತ್ಕಾರವಾಗತ್ತೆ. ಬಾಬಾ ತಿಳಿಸ್ತಾರೆ, ಪ್ರಜಾಪಿತ ಬ್ರಹ್ಮನು ಇಲ್ಲಿಯೇ ಇದ್ದಾರೆ. ಬ್ರಹ್ಮನ ಜೊತೆ ಬ್ರಾಹ್ಮಣರು, ಇವರೇ ದೇವತೆಗಳಾಗುವರು. ದೇವತೆಗಳು ಶೃಂಗರಿಸಲ್ಪಟ್ಟಿರ್ತಾರೆ. ಇವರಿಗೆ ಫರಿಸ್ತೆಗಳೆಂದು ಹೇಳಲಾಗ್ತದೆ. ಫರಿಸ್ತೆಗಳಾದ ನಂತರ ದೇವತಾ ಪದವಿಯನ್ನ ಪಡೀತಾರೆ. ಗರ್ಭ ಮಹಲ್ನಲ್ಲಿ ಜನ್ಮ ತೆಗೆದುಕೊಳ್ತಾರೆ. ಪ್ರಪಂಚವು ಬದಲಾಗ್ತಾ ಹೋಗತ್ತೆ. ಮುಂದೆ ಹೋದಂತೆ ನೀವು ಎಲ್ಲವನ್ನ ನೋಡ್ತಾ ಇರ್ತೀರಿ. ಬಹಳ ಶಕ್ತಿಶಾಲಿಗಳಾಗಬೇಕಾಗಿದೆ. ಇನ್ನು ಸ್ವಲ್ಪವೇ ಸಮಯವಿದೆ. ನರನಿಂದ ನಾರಾಯಣ ಆಗುವುದಕ್ಕಾಗಿ ಬಂದಿದ್ದೀರಿ. ಅನುತೀರ್ಣರಾದ್ರೆ ಪ್ರಜೆಗಳಾಗ್ತೀರಿ. ಸನ್ಯಾಸಿಗಳು ಈ ಮಾತುಗಳನ್ನ ತಿಳಿಸೋದಿಕ್ಕೆ ಸಾಧ್ಯ ಇಲ್ಲ. ರಾಮನಿಗಂತೂ ಗೌರವವನ್ನೇ ಕಳೆದು ಬಿಟ್ಟಿದ್ದಾರೆ. ರಾಮರಾಜ್ಯ, ರಾಮ ಪ್ರಜಾ ಎಂದು ಹಾಡ್ತಾರೆ ಎಂದ್ರೆ ಅಲ್ಲಿ ಇಂತಹ ಅಧರ್ಮದ ಮಾತಿರಲು ಹೇಗೆ ಸಾಧ್ಯ? ಇವೆಲ್ಲ ಭಕ್ತಿ ಮಾರ್ಗದ ಮಾತುಗಳಾಗಿವೆ. ಆದ್ದರಿಂದ ಸುಳ್ಳು ಮಾಯೆ, ಸುಳ್ಳು ಕಾಯೆ ಎಂದು ಗಾಯನವಿದೆ. 5 ವಿಕಾರಗಳಿಗೆ ಮಾಯೆ ಎಂದು ಹೇಳಲಾಗ್ತದೆಯೇ ಹೊರತು ಹಣಕ್ಕಲ್ಲ. ಹಣಕ್ಕೆ ಸಂಪತ್ತು ಎಂದು ಹೇಳಲಾಗ್ತದೆ. ಮಾಯೆ ಎಂದು ಯಾವುದಕ್ಕೆ ಹೇಳಲಾಗ್ತದೆ ಎಂಬುದು ಮನುಷ್ಯರಿಗೆ ಗೊತ್ತಿಲ್ಲ. ಇದನ್ನ ತಂದೆ ಮಧುರಾತಿ ಮಧುರ ಮಕ್ಕಳಿಗೆ ತಿಳಿಸ್ತಾರೆ. ತಂದೆ ಹೇಳುತ್ತಾರೆ, ನಾನು ಪರಮ ಆತ್ಮ, ನಿಮ್ಮನ್ನು ನನಗಿಂತ ಶ್ರೇಷ್ಠ ವಿಶ್ವದ ಮಾಲೀಕನನ್ನಾಗಿ ಮಾಡ್ತೇನೆ. ನೀವು ಓದ್ತಾ ಇದ್ದೀರಿ. ಎಷ್ಟು ಶ್ರೇಷ್ಠ ವಿದ್ಯೆಯಾಗಿದೆ. ಮನುಷ್ಯರನ್ನ ದೇವತೆಗಳನ್ನಾಗಿ ಮಾಡಿದರೆಂದು ಹೇಳುತ್ತಾರೆ. ದೇವತೆಗಳು ಸತ್ಯುಗದಲ್ಲಿ, ಮನುಷ್ಯರು ಕಲಿಯುಗದಲ್ಲಿ ಇರ್ತಾರೆ. ನೀವೀಗ ಸಂಗಮದಲ್ಲಿ ಕುಳಿತು ಮನುಷ್ಯರಿಂದ ದೇವತೆಗಳಾಗ್ತಾ ಇದ್ದೀರಿ. ತಂದೆ ಎಷ್ಟು ಸಹಜವಾಗಿ ತಿಳಿಸ್ತಾರೆ. ಪವಿತ್ರರು ಅವಶ್ಯವಾಗಿ ಆಗ್ಬೇಕಾಗಿದೆ ಮತ್ತು ಪ್ರಜೆಗಳನ್ನು ಮಾಡಿಕೊಳ್ಬೇಕಾಗಿದೆ. ಸತ್ಯುಗದಲ್ಲಿ ಎಷ್ಟು ಮಂದಿ ಇದ್ರು, ಕಲ್ಪಕಲ್ಪವು ಅಷ್ಟೇ ಪ್ರಜೆಗಳನ್ನು ತಯಾರು ಮಾಡ್ತೀರಿ. ಸತ್ಯುಗವಿತ್ತು, ಈಗ ಇಲ್ಲ. ಅದು ಮತ್ತೆ ಬರತ್ತೆ. ಈ ಲಕ್ಷ್ಮೀನಣರು ವಿಶ್ವದ ಮಾಲೀಕರಾಗುವರು. ಚಿತ್ರಗಳಿದೆ ಅಲ್ವೇ? ತಂದೆ ತಿಳಿಸ್ತಾರೆ, ಈ ಜ್ಞಾನವನ್ನ ನಾನು ಈಗ ನಿಮಗೆ ಕೊಡ್ತೇನೆ. ಮತ್ತೆ ಇದು ಪ್ರಾಯಲೋಪವಾಗಿ ಬಿಡತ್ತೆ. ನಂತರ ದ್ವಾಪರದಿಂದ ಭಕ್ತಿ ಆರಂಭ ಆಗತ್ತೆ. ರಾವಣ ರಾಜ್ಯ ಬಂದು ಬಿಡುತ್ತದೆ. ಈ ಸೃಷ್ಟಿ ಚಕ್ರ ಹೇಗೆ ಸುತ್ತುತ್ತದೆ ಎಂಬುದನ್ನ ನೀವು ವಿದೇಶದಲ್ಲಿಯೂ ತಿಳಿಸಬಲ್ರಿ. ಲಕ್ಷ್ಮೀನಾರಾಯಣರ ಚಿತ್ರಗಳೊಂದಿಗೆ ಅನ್ಯ ಧರ್ಮದವರಿಗೆ ಸಂಬಂಧವೇ ಇಲ್ಲ. ಆದ್ದರಿಂದ ತಂದೆ ಹೇಳುತ್ತಾರೆ, ಈ ತ್ರಿಮೂರ್ತಿ ಮತ್ತು ವೃಕ್ಷ ಮುಖ್ಯ ಚಿತ್ರಗಳಾಗಿದೆ. ಬಹಳ ಫಸ್ಟ್ ಕ್ಲಾಸ್ ಆಗಿದೆ. ವೃಕ್ಷ ಮತ್ತು ಗೋಲದ ಚಿತ್ರದಿಂದ ಯಾವ ಯಾವ ಧರ್ಮಗಳು ಯಾವಾಗ ಬರ್ತವೆ, ಕ್ರೈಸ್ತ ಯಾವಾಗ ಬರ್ತಾನೆ ಎಂಬುದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳುವರು. ಅರ್ಧದಲ್ಲಿ ಅವೆಲ್ಲಾ ಧರ್ಮಗಳು, ಅರ್ಧದಲ್ಲಿ ನೀವು ಸೂರ್ಯವಂಶಿ ಚಂದ್ರವಂಶಿಯರಿರ್ತೀರಿ. 5000 ವರ್ಷಗಳ ಆಟ ಆಗಿದೆ. ಜ್ಞಾನ, ಭಕ್ತಿ ಮತ್ತು ವೈರಾಗ್ಯ. ಜ್ಞಾನ ದಿನ, ಭಕ್ತಿ ರಾತ್ರಿಯಾಗಿದೆ. ನಂತರ ಬೇಹದ್ದಿನ ವೈರಾಗ್ಯವು ಬರ್ತದೆ. ನಿಮಗೆ ಗೊತ್ತಿದೆ, ಈ ಹಳೆಯ ಪ್ರಪಂಚ ಸಮಾಪ್ತಿಯಾಗಲಿದೆ. ಆದ್ರಿಂದ ಇದನ್ನ ಮರಿಬೇಕಾಗಿದೆ. ಪತಿತ ಪಾವನ ಯಾರೆಂಬುದನ್ನ ಸಿದ್ಧ ಮಾಡಬೇಕಾಗಿದೆ. ಪತಿತ ಪಾವನ ಸೀತಾರಾಮ್ ಎಂದು ದಿನ ರಾತ್ರಿ ಹಾಡ್ತಾ ಇರ್ತಾರೆ. ಗಾಂಧಿಯೂ ಸಹ ಗೀತೆಯನ್ನ ಓದ್ತಾ ಇದ್ರು. ಹೇ ಪತಿತ ಪಾವನ ಸೀತಾರಾಮ್ ಎಂದು ಹಾಡ್ತಾ ಇದ್ರು. ಏಕೆಂದ್ರೆ ನೀವೆಲ್ಲರೂ ಸೀತೆಯರು ವಧುಗಳಾಗಿದ್ದೀರಲ್ವಾ? ತಂದೆ ವರ ಆಗಿದ್ದಾರೆ. ಮತ್ತೆ ರಘುಪತಿ ರಾಘವ ರಾಜಾರಾಮ್ ಎಂದು ಹೇಳ್ತಾರೆ. ಅವರಂತೂ ತ್ರೇತಾದ ರಾಜನಾಗಿದ್ದಾರೆ. ಎಲ್ಲ ಮಾತುಗಳನ್ನ ಗೊಂದಲಕ್ಕೀಡು ಮಾಡಿದ್ದಾರೆ. ಇದನ್ನ ಹೇಳಿ ಕೇಳಿ ತಾಳ ಹಾಕ್ತಾ ಹಾಡ್ತಾ ಇರ್ತಾರೆ. ನಾವು ಬ್ರಹ್ಮ ಹಾಡ್ತಾ ಇದ್ದೆವು. 1 ವರ್ಷ ಖಾದಿ ಬಟ್ಟೆಯನ್ನು ಧರಿಸಿದೆನು. ತಂದೆ ತಿಳಿಸ್ತಾರೆ, ಈ ಬ್ರಹ್ಮನೂ ಸಹ ಗಾಂಧೀಜಿ ಅನುಯಾಯಿಯಾಗಿದ್ರು. ಇವರಂತೂ ಎಲ್ಲವನ್ನ ಅನುಭವ ಮಾಡಿದ್ದಾರೆ. ಮೊದಲಿನವರೇ ಕೊನೆಗೆ ಬಂದಿದ್ದಾರೆ. ಈಗ ಪುನಃ ಮೊದಲಿಗನಾಗುವರು.
ಎಲ್ಲಿ ನೋಡಿದರೂ ಬ್ರಹ್ಮನನ್ನ ಕೂರಿಸಿದ್ದೀರೆಂದು ಕೆಲವರು ಹೇಳುತ್ತಾರೆ. ಆಗ ತಿಳಿಸಬೇಕು, ಅರೆ, ಬ್ರಹ್ಮನು ವಿಶ್ವದ ಮೇಲೆ, ವೃಕ್ಷದ ಮೇಲೆ ನಿಂತಿದ್ದಾರೆ. ಎಷ್ಟು ಸ್ಪಷ್ಟವಾಗಿದೆ. ಇವರು ಪತಿತ ಪ್ರಪಂಚದ ಅಂತ್ಯದಲ್ಲಿ ನಿಂತಿದ್ದಾರೆ. ಶ್ರೀಕೃಷ್ಣನನ್ನು ಮೇಲೆ ತೋರಿಸಲಾಗಿದೆ. 2 ಬೆಕ್ಕುಗಳು ಹೊಡೆದಾಡಿದಾಗ ಬೆಣ್ಣೆಯನ್ನ ಶ್ರೀಕೃಷ್ಣ ತಿನ್ನುತ್ತಾನೆ. ಮಾತೆಯರಿಗೆ ಸಾಕ್ಷಾತ್ಕಾರವಾದಾಗ ಕೃಷ್ಣನ ಬಾಯಲ್ಲಿ ಬೆಣ್ಣೆ ಇತ್ತು ಅಥವಾ ಚಂದ್ರನಿದ್ದನೆಂದು ತಿಳಿತಾರೆ. ವಾಸ್ತವದಲ್ಲಿ ಇದು ವಿಶ್ವದ ರಾಜ್ಯ ಭಾಗ್ಯವನ್ನ ಬಾಯಲ್ಲಿ ತೋರಿಸಲಾಗಿದೆ. 2 ಬೆಕ್ಕುಗಳು ಪರಸ್ಪರ ಹೊಡೆದಾಡಿ ಬೆಣ್ಣೆಯು ತಾವು ದೇವತೆಗಳಿಗೆ ಸಿಕ್ಕಿಬಿಡತ್ತೆ. ಇದು ವಿಶ್ವದ ರಾಜ್ಯರೂಪಿ ಬೆಣ್ಣೆಯಾಗಿದೆ. ಬಾಂಬುಗಳನ್ನ ತಯಾರಿಸುವವರೂ ಸಹ ಬಹಳ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಇಂಥ ವಸ್ತುಗಳನ್ನ ತಯಾರು ಮಾಡ್ತಾ ಇದ್ದಾರೆ. ಆದ್ರಿಂದ ಕ್ಷಣದಲ್ಲಿಯೇ ಮನುಷ್ಯರು ಶರೀರ ಬಿಡಬೇಕು. ಚೀರಾಡುತ್ತಿರುವಂತೆ ಆಗಬಾರದು. ಹೇಗೆ ಹಿರೋಶಿಮಾದಲ್ಲಿ ಇಲ್ಲಿಯವರೆಗೆ ರೋಗಿಗಳಾಗಿಯೇ ಇದ್ದಾರೆ. ಆದ್ದರಿಂದ ತಂದೆ ತಿಳಿಸ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ಅರ್ಧ ಕಲ್ಪ ನೀವು ಸುಖಿಯಾಗಿರ್ತೀರಿ. ಯಾವುದೇ ಪ್ರಕಾರದ ಯುದ್ಧ ಇತ್ಯಾದಿಗಳ ಹೆಸರು ಇರೋದಿಲ್ಲ. ಇವೆಲ್ಲವೂ ನಂತರದಲ್ಲಿ ಆರಂಭ ಆಗಿದೆ. ಇವೆಲ್ಲವೂ ಇರಲೂ ಇಲ್ಲ, ಮುಂದೆ ಇರುವುದೂ ಇಲ್ಲ. ಚಕ್ರವು ಪುನರಾವರ್ತನೆಯಾಗತ್ತೆ ಅಲ್ವೇ? ತಂದೆ ಎಲ್ಲವನ್ನ ಚೆನ್ನಾಗಿ ತಿಳಿಸ್ತಾರೆ. ಇದನ್ನ ಮಕ್ಕಳು ಚೆನ್ನಾಗಿ ಧಾರಣೆ ಮಾಡಿಕೊಂಡು ಈಶ್ವರಿಯ ಸೇವೆಯಲ್ಲಿ ತೊಡಗಬೇಕಾಗಿದೆ. ಇದು ಚೀಚಿ ಪ್ರಪಂಚವಾಗಿದೆ. ಇದಕ್ಕೆ ವಿಷಯ ವೈತರಣಿ ನದಿ ಎಂದು ಹೇಳಲಾಗ್ತದೆ. ಅಂದಾಗ ತಂದೆ ಮಕ್ಕಳಿಗೆ ತಿಳಿಸ್ತಾರೆ, ನಾನು ನಿಮ್ಮನ್ನು ಎಷ್ಟು ಶ್ರೇಷ್ಠರೆಂದು ತಿಳಿತೇನೋ ಅಷ್ಟು ನಿಮ್ಮನ್ನು ನೀವು ತಿಳಿದುಕೊಳ್ಳೋದಿಲ್ಲ. ನೀವು ಮಕ್ಕಳಿಗೆ ಬಹಳ ನಶೆ ಇರಬೇಕು. ಏಕೆಂದ್ರೆ ನೀವು ಶ್ರೇಷ್ಠ ಕುಲದವರು ಆಗಿದ್ದೀರಿ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರದಲ್ಲಿ ತಮ್ಮ ಬುದ್ಧಿಯನ್ನ ಶುದ್ಧ ಮಾಡಿಕೊಳ್ಳಲು ನಿತ್ಯವೂ ಜ್ಞಾನಾಮೃತದ ಡೋಸ್ ಅನ್ನ ಕೊಡಬೇಕು. ನೆನಪಿನ ಜೊತೆಗೆ ವಿದ್ಯೆಯ ಮೇಲೆ ಸಂಪೂರ್ಣ ಗಮನ ಕೊಡಬೇಕಾಗಿದೆ. ಏಕೆಂದ್ರೆ ವಿದ್ಯೆಯಿಂದಲೇ ಶ್ರೇಷ್ಠ ಪದವಿ ಸಿಗತ್ತೆ. ನಾವು ಶ್ರೇಷ್ಠಾತಿ ಶ್ರೇಷ್ಠ ಕುಲದವರಾಗಿದ್ದೇವೆ. ಸ್ವಯಂ ಭಗವಂತನೇ ನಮಗೆ ಓದಿಸ್ತಾರೆ ಎಂಬ ನಶೆಯಲ್ಲಿ ಇರಬೇಕು. ಜ್ಞಾನ ಧಾರಣೆ ಮಾಡಿಕೊಂಡು ಈಶ್ವರಿಯ ಸೇವೆಯಲ್ಲಿ ತೊಡಗಬೇಕಾಗಿದೆ. ವರದಾನ: ಸಂತುಷ್ಟತೆಯ ವಿಶೇಷತೆಯ ಮೂಲಕ ಪ್ರತಿ ಕಠಿಣ ಪೇಪರ್ನಲ್ಲಿಯೂ ಸಹ ಸಫಲರಾಗುವಂತಹ ದೃಢ ಸಂಪನ್ನ ಆಗಿರಿ. ಸಂತುಷ್ಟತೆ ಬ್ರಾಹ್ಮಣರ ವಿಶೇಷ ಲಕ್ಷಣವಾಗಿದೆ. ಯಾವ ಪಾತ್ರ ಸಿಕ್ಕಿದೆ ಅದರಲ್ಲಿ ಸಂತುಷ್ಟರಾಗಿರುವುದೇ ಮುಂದುವರಿಯುವುದಾಗಿದೆ. ಏನೇ ಏರುಪೇರಾಗಲಿ, ಯಾರೇ ಅಪಮಾನ ಮಾಡಲಿ, ಆದರೆ ದಾತಾನ ಮಕ್ಕಳು ಎಂದೂ ಯಾವ ಮಾತಿನಲ್ಲಿ ಸಂತುಷ್ಟರಾಗಲು ಸಾಧ್ಯವಿಲ್ಲ. ಅವರು ಸ್ವಯಂನಿಂದ ಸಂತುಷ್ಟ ಮತ್ತು ಅನ್ಯರಿಂದಲೂ ಸಂತುಷ್ಟರಾಗ್ತಾರೆ. ಇದಕ್ಕಾಗಿ ದೃಢ ಸಂಪನ್ನ ಸಂಕಲ್ಪ ಮಾಡಿ, ಎಷ್ಟೇ ಕಠಿಣ ಪೇಪರ್ ಬರಲಿ, ಆದರೆ ನಾನು ಸಂತುಷ್ಟರಾಗಿ ಇರಲೇಬೇಕು, ಆಗ ಸಫಲರಾಗ್ತೀರಿ. ಸ್ಲೋಗನ್: ಯಾರ ಹೃದಯದಲ್ಲಿ ಸದಾ ಖುಷಿಯ ಸೂರ್ಯ ಉದಯವಾಗುತ್ತದೆ ಅವರೇ ಖುಷಿಯ ಅದೃಷ್ಟಶಾಲಿಗಳು ಆಗಿದ್ದಾರೆ. ಒಳ್ಳೆಯದು. ಓಂ ಶಾಂತಿ.